ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಮೊದಲಿಗೆ ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಪ್ಲೀಸ್ ಸ್ಕಿಪ್ ಮಾಡ್ತೀರಾ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮಾಡೋದನ್ನು ಮರಿಬೇಡಿ. ವಿಡಿಯೋ ಎಂಡಿಂಗಲ್ಲಿ ಹೇಗಿದೆ ಅಂತ ತಿಳಿಸಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪುರಿ ಉಂಡೆ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬನ್ನಿ. ಏನೇನು ಹಾಕಬೇಕು, ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸ್ಕಿಪ್ ಮಾಡ್ತೀರಾ ನೋಡಿ. ಥ್ಯಾಂಕ್ ಯು. ನೋಡಿ, ಮೊದಲಿಗೆ ನಾನು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಯಲ್ಲಿ ಹುರುಗಡ್ಲೆ ತೊಗೊಂಡಿದ್ದೀನಿ. ನಾನು 50 ಗ್ರಾಮ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಇದನ್ನು ಡ್ರೈ ಫ್ರೈ ಮಾಡ್ಕೋಬೇಕು. ನಾನು ಏನೇನು ಹಾಕ್ತಾಯಿದ್ದೀನಿ ಅದೆಲ್ಲ ನಾನು ಡ್ರೈ ಫ್ರೈ ಮಾಡ್ಕೊತೀನಿ. ಇವಾಗ ನಾನು ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ. ಹುರುಗಡ್ಲೆ ಇದ್ರ ಜೊತೆ ಕಡಲೆ ಬೀಜನೂ ಹಾಕೋಬೋದು, ಕಪ್ಪು ಎಳ್ಳಾದರೂ ಹಾಕೋಬೋದು. ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಇದನ್ನು, ಯಾಕಂದರೆ ಮೆತ್ತಗಾಗೋಗಿರುತ್ತೆ. ಇದು ಸ್ವಲ್ಪ ಬಿಸಿ ಮಾಡಿಕೊಂಡೆ ಕ್ರಿಸ್ಪಿ ಚೆನ್ನಾಗಿರುತ್ತೆ ತಿನ್ನುವಾಗ. ತುಂಬ ಅಂದರೆ ತುಂಬ ಸುಲಭವಾಗಿರುತ್ತೆ. ಗಣೇಶ ಹಬ್ಬಕ್ಕಾಗಲಿ ವರಲಕ್ಷ್ಮಿ ಹಬ್ಬಕ್ಕಾಗಲಿ ಪ್ರತಿಯೊಬ್ಬಕ್ಕೂ ಮಾಡ್ತಾರೆ ಇದನ್ನು. ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ. ಪ್ಲೀಸ್ ನೋಡಿ, ನಿಮ್ಮ ಮನೆಗೂ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಬಿಳಿ ಎಳ್ಳು ತಗೊಂಡಿದ್ದೀನಿ 3 ಸ್ಪೂನ್. ನಾನು ಬಿಳಿ ಎಳ್ಳು ಜೊತೆ ಇದ್ರ ಜೊತೆಗೂ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೈ ಮಾಡ್ಕೋಬೇಕಿತ್ತು. ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಹೈ ಫ್ಲೇಮ್ ಇಟ್ಕೋಬೇಡಿ, ಯಾಕಂದರೆ ಇದು ಡ್ರೈ ಫ್ರೈ ಅಲ್ವಾ, ಕಲರ್ ಚೇಂಜ್ ಆಗುತ್ತೆ, ಸೀದೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ, ಯಾಕಂದರೆ ಕಲರ್ ಚೇಂಜ್ ಆಗೋದ್ರೆ ಸೀದೋಗೋ ಸ್ಮೆಲ್ ಇರುತ್ತೆ ಮತ್ತು ಸೀದೋಗೋ ಥರ ಚಾನ್ಸಸ್ ಇರುತ್ತೆ. ಕೈ ಆಡಿಸ್ತಾನೆ ಇರಿ. ನಾನು ಕಡಲೆಪುರಿ ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಇದನ್ನು ಕ್ರಿಸ್ಪಿ ಇರುತ್ತೆ, ಹಂಗೂ ನಾನು ಇದ್ರ ಜೊತೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ನಾನು ಬಿಸಿ ಮಾಡ್ತಾಯಿದ್ದೀನಿ, ಯಾಕಂದರೆ ತಿನ್ನುವಾಗ ಕ್ರಿಸ್ಪಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಮೆತ್ತಗಾದರೆ ತಿನ್ನೋಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಹುರುಗಡ್ಲೆ, ಎಳ್ಳು, ಕಡಲೆಪುರಿ 3 ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 3-4 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಬಿಸಿಯಾಗಿರುತ್ತೆ. ಇದು ಕಡಲೆಪುರಿಯನ್ನು ತುಂಬ ಇದು ಗ್ಯಾಸ್ ಆಫ್ ಮಾಡಿ ಸುಮ್ಮನೆ ಕೈ ಆಡಿಸಿದ್ರೆ ಸಾಕು, ಬಾಣಲಿಯಲ್ಲಿ ಬಿಸಿಯಾಗೋಗಿರುತ್ತೆ. ನೋಡಿ, ಈ ಥರ ಪೌಡ್ರು ಮಾಡಿದ್ರೆ ಈ ಥರ ಪುಡಿ ಆಗುತ್ತೆ. ಇಷ್ಟು ಸಾಕು ನನಗೆ. ನಾನು ಮತ್ತೊಂದು ಬಾಣಲಿಯಲ್ಲಿ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಕ್ವಾಂಟಿಟಿ ಅಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಬೆಲ್ಲ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಕರೆಸ್ಕೋಬೇಡಿ, ಇದಕ್ಕೆ ಪಾಕ ಮಾಡ್ಕೋಬೇಕು. ಬರೀ ಬೆಲ್ಲದ ನೀರಲ್ಲಿ ನೀವು ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಉಂಡೆ ಕಟ್ಟೋಕ್ಕಾಗಲ್ಲ, ಪಾಕ ಬರಲೇಬೇಕು ಇದಕ್ಕೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಒಂದು ತಟ್ಟದಲ್ಲಿ ನೀರು ಹಾಕ್ಕೊಂಡು ಒಂದೆರಡು ಸಲ ಚೆಕ್ ಮಾಡಿ ಪಾಕ ಬಂದಿದೆಯಾ ಅಂತ ಏನಂತ ಹೇಳ್ಬಿಟ್ಟು. ನೋಡಿ, ಇದು ಒಂದೇಳೆ ಪಾಕ. ಇದು ನೋಡಿ, ಈ ಥರ ಹಾಕಿದ ತಕ್ಷಣ ಉಂಡೆ ಕಟ್ಟೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ನಾನು ಬೆಲ್ಲನ ಕಾಯಿಸ್ಕೊತೀನಿ. ನಾನು ಒಂದು 2-3 ನಿಮಿಷ ಕಾಯಿಸ್ಕೊತೀನಿ ನಾನು ಈ ಥರ. ನೋಡಿ, ಇವಾಗ ಆಗ್ತಾಯಿದೆ, ಉಂಡೆ ಕಟ್ಟೋಕ್ಕಾಗ್ತಾಯಿದೆ. ಇದು ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡು ಕಡಲೆಪುರಿ ನಾವೇನು ಬಿಸಿ ಮಾಡ್ಕೊಂಡಿರ್ತೀವಿ ಅದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೀವು ಈ ಥರ ಚೆಕ್ ಮಾಡಿ ಮಾಡಿದಾಗಿಂದ ಗಟ್ಟಿ ಆಗಲ್ಲ. ತಿಂದರೆ ಹಲ್ಲು ನೋವು ಬರೋವಂಥದ್ದು ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಎಲ್ಲ ಆಗಲ್ಲ. ಒಂದ್ಸಲಿ ನೀರಲ್ಲಿ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ಪಾಕ ಬಂದಿದೆಯಾ ಅಂತ ಹೇಳ್ಬಿಟ್ಟು. ತುಂಬ ಗಟ್ಟಿನೂ ಆಗಲ್ಲ ಕಡಲೆಪುರಿ ಪುರಿ ಉಂಡೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಏನು ಬಿಸಿ ಮಾಡ್ಕೊಂಡಿರ್ತೀನಿ ಹುರುಗಡ್ಲೆ, ಎಳ್ಳು ಮತ್ತು ಕಡಲೆಪುರಿ ಎಲ್ಲನೂ ಬೆಲ್ಲ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ, ಅದಕ್ಕೆ ಬಿಸಿ ಇದ್ದಂಗೆ ಕೈ ನೀರಲ್ಲಿ ಹತ್ಕೊಂಡು ಉಂಡೆ ಕಟ್ಕೊಬಿಡಿ.
ತಣ್ಣಗಾಗ್ಬಿಟ್ರೆ ತುಂಬ ತಣ್ಣಗಾಗೋರೆ ಉಂಡೆ ಬರಲ್ಲ ಇದು ಕಟ್ಟೋಕ್ಕೆ. ಮತ್ತು ತೆಳು ಪಾಕ ಇದ್ರೂ ಉಂಡೆ ಕಟ್ಟೋಕ್ಕೆ ಆಗಲ್ಲ, ಗಟ್ಟಿ ಪಾಕ ಬೇಕು ಇದಕ್ಕೆ. ನೋಡಿ, ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ಅದರಲ್ಲಿ ಅದ್ದಿ ನಾನು ಉಂಡೆ ಕಟ್ಕೋತೀನಿ ಇವಾಗ ಒಂದೊಂದು. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಉಂಡೆ ಕಟ್ಕೋಬೋದು. ನಾನು ಮೀಡಿಯಮಾಗಿ ಹಾಕ್ಕೋತಾ ಇದ್ದೀನಿ, ನಿಮಗೆ ತೋರಿಸ್ಬೇಕಂತ ಒಂದು ದೊಡ್ಡದು ಮಾಡಿದ್ದೀನಿ ಅಷ್ಟೇ. ನಾನು ಇನ್ನೂ ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ ಉಂಡೆಗಳು. ತುಂಬ ಟೇಸ್ಟಾಗಿತ್ತು ಇದು ಕಡಲೆಪುರಿ ಉಂಡೆ, ಪುರಿ ಉಂಡೆ. ನೀವು ಸುಲಭವಾಗಿ ಮನೆಗೆ ಮಾಡ್ಕೊಂಡು ತಿನ್ಬೋದಲ್ಲ, ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಮನೆಗೆ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗಿದೆ ಅಂತ ತಿಳಿಸಿ, ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ. ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಮೊದಲು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಸ್ಕಿಪ್ ಮಾಡ್ತೀರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಗಟ್ಟಿಯಾಗಿರಲ್ಲ, ತಿನ್ನೋ ಅಷ್ಟು ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಇದು. ಥ್ಯಾಂಕ್ ಯು. ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ.